ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಇಳಕಲ ನಗರದಲ್ಲಿ 24x7 ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದರಿಂದ ಇಳಕಲ ನಗರಸಭೆ ಅಧ್ಯಕ್ಷೆ ಸುಧಾರಣೆ ಸಂಘ ಮತ್ತು ಸದಸ್ಯರು ಹಾಗೂ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಆಲಮಟ್ಟಿಯ ಜಾಕ್ವೆಲ್ ಪಂಪ್ ಹೌಸ್ಗೆ ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ತಿಳಿಪಡಿಸುವುದೇನಪ್ಪ ಅಂತಂದ್ರೆ ಇವತ್ತಿನ ದಿನ ಇಳಕಲ್ ನಗರದ ಪೌರಾಯುಕ್ತರಾದಂತಹ ಶ್ರೀನಿವಾಸ್ ಜಾಧವ್ ಸರು ಹಾಗೂ ಉಪಾಧ್ಯಕ್ಷರಾದಂತಹ ಜಕ್ಕಾಮರ ಮಗನಾದ ವಿಠಲ್ ಜಕ್ಕಾ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಸೇರಿ ನಾವು ಇವತ್ತು ಇಲ್ಲಿ ಆಲಮಟ್ಟಿ ಜಾಕ್ವೆಲ್ಗೆ ಬಂದೀವಿ. ಇಲ್ಲಿ ಯಾವಾಗಪ್ಪ ಅಂತಂದ್ರೆ ಯುಗಾದಿ ರಾತ್ರಿ ದಿನ ನೀರಿನ ಸಮಸ್ಯೆ ಆಯಿತು. ಅದೇ ರೀತಿ ಹುನಗುಂದಾಗ ಒಂದಿನ ಕರೆಂಟ್ ಪ್ರಾಬ್ಲಮ್ ಆಗಿ ಅಲ್ಲಿ ಕೂಡ ಸಮಸ್ಯೆ ಆಗಿ ನಮಗೆ ಇಳಕಲ್ ನಗರದ ಜನರಿಗೆ ನೀರಿನ ಸಮಸ್ಯೆ ಆಯಿತು. ಹೆಚ್ಚು ಕಡಿಮೆ 3-4 ದಿನದಿಂದ ನೀರಿನ ಸಮಸ್ಯೆ ಆಗೈತಿ. ಆದ್ದರಿಂದ ನಾವು ಇವತ್ತು ಸರು, ನಮ್ಮ ಕಮಿಷನರ್ ಸರು, ನಾವು AW ಸರು ಎಲ್ಲರೂ ಸೇರಿ ಅದು ಮೋಟ್ರ್ ಏನಪ್ಪ ಅಂದ್ರೆ ರಿಪೇರಿ ಆಗಬೇಕು ಇಮಿಡಿಯೇಟ್ ಅಂತೇಳಿ ಬಂದು, ನಿನ್ನೆ ಹಬ್ಬ ಇದ್ದಿದ್ದ ಕಾರಣಕ್ಕೆ ಯಾರೂ ರಿಪೇರಿ ಮಾಡುವಂಥ ವರ್ಕರ್ಸು ಸಿಗಲಿಲ್ಲ. ಇವತ್ತು ಬಂದು ನಾವೆಲ್ಲರೂ ಮುಂದೆ ನಿಂತು ಆ ಕೆಲಸನ ಮಾಡಿರಿ ಅಂತೇಳಿ ಇಮಿಡಿಯೇಟ್ ಬಂದು ನಾವಿಲ್ಲಿ ಸರಿಪಡಿಸಾಕತ್ತೀವಿ. ಈಗ ಜನರಿಗೆ ತಿಳಿಪಡಿಸೋದೇನಪ್ಪ ಅಂತಂದ್ರೆ ಈಗಾಗಲೇ ವರ್ಕ್ ನಡೆದೈತಿ. ಈ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕಂದ್ರೆ 20-22 ತಾಸು ಬೇಕಂತೇಳಿ ನಮ್ಮ AW ಸರ್ ಹೇಳ್ತಾ ಇದ್ದಾರೆ. ಅದಕ್ಕೆ ಇಳಕಲ್ ಜನರು ತಾವು ಏನಪ್ಪ ಅಂದ್ರೆ ಸಮಾಧಾನದಿಂದ ನಾಳೆ ಸಾಯಂಕಾಲ ಅನ್ನೋತ್ತೆ ನೀರು ಬರ್ತಾವೆ ಸಹಕರಿಸಬೇಕು ಅಂತೇಳಿ ನಾವೆಲ್ಲರೂ ತಮ್ಮ ಇಲ್ಲಿ 2 ಪಂಪ್ಗಳಿದ್ದಾವೆ, ಒಂದು ಸ್ಟ್ಯಾಂಡ್ ಬೈ ಮತ್ತು ಒಂದು ವರ್ಕಿಂಗು. ಸೊ ಯುಗಾದಿ ಹಬ್ಬದ 2 ದಿನ ಹಿಂದೆಯೇ ಇದು ಪಂಪನ್ನು ಸ್ಟಾರ್ಟ್ ಮಾಡಿ ರೆಡಿ ಪಂಪನ್ನು ಎರೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು ಕುಷ್ಟಿಗೆ ಪ್ರಾಬ್ಲಮ್ ಆದ್ದರಿಂದ ಆ ಟೀಮ್ ಅಲ್ಲಿ ಹುನಗುಂದದಲ್ಲಿ ಕೆಲಸ ಮಾಡ್ತಾಯಿತ್ತು. ಜೊತೆಗೆ 2 ದಿನ ಹಬ್ಬ ಬಂದಿದ್ದರಿಂದ ಸ್ಟ್ಯಾಂಡ್ ಬೈ ಪಂಪನ್ನು ರೆಡಿ ಮಾಡೋದು ಡಿಲೇ ಆಯಿತು. ಅಷ್ಟರಲ್ಲಿ ಯುಗಾದಿ ಹಬ್ಬದ ರಾತ್ರಿ 2 ಗಂಟೆ ಅಷ್ಟಕ್ಕೆ, ಅದಕ್ಕಿಂತ ಹಿಂದಿನ ದಿನ ಕರೆಂಟು ತುಂಬ ಸರಿ ಹೋಗಿದ್ದು, ಫ್ಲಕ್ಚುಯೇಷನ್ ಬಂದಿದೆ. ಕರೆಂಟ್ ಫ್ಲಕ್ಚುಯೇಷನ್ ಆದ್ದರಿಂದ ಅಲ್ಲಿ ವೈಬ್ರೇಷನ್ ಜಾಸ್ತಿ ಆಗಿದೆ ಅದರಲ್ಲಿ. ಹಂಗಾಗಿ ಅದು ಜೊತೆಗೆ ಈ ಪಂಪ್ಗಳು ಏನಿದೆ ಇದು 15 ವರ್ಷದ ಹಳೆ ಪಂಪಿಂಗ್ ಮೆಷಿನ್ಗಳಿದ್ದಾವೆ. ಅದನ್ನು ರಿಪೇರಿ ಮಾಡಿ ಮೇಂಟೈನ್ ಮಾಡಿಕೊಂಡು ಅದನ್ನು ಬರ್ತಾಯಿದ್ದೀವಿ ನಾವಿವಾಗ. ಸೊ ಹಂಗಾಗಿ ಸ್ಟ್ಯಾಂಡ್ ಬೈ ಪಂಪು ಯಾವತ್ತು ರಾತ್ರಿ 12 ಗಂಟೆಗೆ ಆದ್ದರಿಂದ ನೆಕ್ಸ್ಟ್ ಡೇ ಹಬ್ಬ ಬಂತು. ಯುಗಾದಿ ಹಬ್ಬದ ರಾತ್ರಿ ಆಗಿತ್ತು, ಮತ್ತು ನೆಕ್ಸ್ಟು ರಂಜಾನ್ ಹಬ್ಬ ಬಂತು. ಹಂಗಾಗಿ ಲೇಬರ್ನ ಅವ್ರನ್ನ ಹಬ್ಬಕ್ಕೆ ಹೋಗಿದ್ದವ್ರನ್ನ ಕರೆಸಿ ನಾವು ಇವತ್ತು ಬೆಳಗ್ಗೆ ಅದನ್ನು ಆಲ್ರೆಡಿ ಇದು ಪಂಪನ್ನು ಎರೆಕ್ಷನ್ ಮಾಡ್ತಾಯಿದ್ದೀವಿ. ಈ ಪಂಪನ್ನು ಎರೆಕ್ಷನ್ ಮಾಡೋಕ್ಕೆ ಒಂದು 20-24 ಗಂಟೆ ಟೈಮ್ ತನಕ ಬೇಕಾಗಿದೆ ಎರೆಕ್ಷನ್ ಮಾಡೋಕ್ಕೆ. ಅದಾದ ತಕ್ಷಣ ಇನ್ನೊಂದು ಪಂಪ್ ಏನು ಈಗ ಆಲ್ರೆಡಿ ರಿಪೇರಿಗೆ ಬಂದಿದೆ ಅದನ್ನು ಕೂಡ ತೆಗೆದು ರಿಪೇರಿ ಮಾಡಿ 2 ಪಂಪನ್ನು ವರ್ಕಿಂಗ್ ಕಂಡೀಷನಲ್ಲಿ ಇಡೋದಕ್ಕೆ ಎಲ್ಲ ಪ್ಲಾನನ್ನು ಮಾಡ್ಕೊಂಡಿದ್ದೀವಿ ಸರ್. ಎಷ್ಟು ಸರ್ ಈಗ 28 ಗಂಟೆ ಆಗಿದೆ ಸರ್ ಈಗ ಪಂಪ್ ಇದಾಗಿ. ಲಾಸ್ಟ್ ಟೈಮ್ ಇದೇ ರೀತಿ ಆಗಿತ್ತು ಸರ್. ಈಗ ಕಳೆದ ಒಂದು 5-6 ತಿಂಗಳಿಂದ ಯಾವುದೇ ತೊಂದರೆ ಇಲ್ಲದೆ ಓಡಿದೆ ಸರ್ ಪಂಪ್ಗಳೆಲ್ಲ. ಸೊ ಅದು 6 ತಿಂಗಳ ಹಿಂದೆ ಈ ಥರ ಪ್ರಾಬ್ಲಮ್ ಆಗಿತ್ತು. ನಾವು ಬಂದು ಹೋಗಿದ್ದೆ ಅದೇ ಸರ್, ಜುಲೈ ಆಗಸ್ಟಲ್ಲಿ ಯಂತ್ರವನ್ನು ಅಳವಡಿಸ್ಬಿಟ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಹೌದು ಸರ್. ಈಗ ಸರ್ಕಾರಕ್ಕೆ ಈಗ ಏನಾಗಿದೆ, ಇದು ಇರೋ ಪಂಪ್ಗಳನ್ನ ಅಳವಡಿಸೋಕ್ಕಾಗಲ್ಲ. ಮುಂದಿನ ಈಗ ಬರ್ತಕ್ಕಂಥ ನೀರು ಈ 3 ನಗರ ಮತ್ತು ಪಟ್ಟಣಗಳಿಗೆ ಏನಿದೆ ಅವರ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ನೀರನ್ನ ಪಂಪ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ. ಹಂಗಾಗಿ ನೆಕ್ಸ್ಟ್ 15 ವರ್ಷಕ್ಕೆ ಏನು ಅವಶ್ಯಕತೆ ನೀರು ಅದನ್ನು ಮಾನ್ಯ ಶಾಸಕರು ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾತಾಡಿದ್ದಾರೆ. ಅದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಹೋಗ್ತಾ ಇದೆ. ಈಗ ಈ HP ಚೇಂಜ್ ಆಗ್ತಿದೆ ಈಗ. ಈ ಸಮಸ್ಯೆ ಆಗಬಾರ್ದಲ್ಲ. ಹೌದು ಸರ್. ನೆಕ್ಸ್ಟ್ ಇನ್ನು 15 ವರ್ಷಕ್ಕೆ ಇನ್ನು 15 ವರ್ಷದ ನೀರಿನ ಅವಶ್ಯಕತೆ ಏನಿದೆ ಅದಕ್ಕೆ ಅನುಗುಣವಾಗಿ ಹೊಸ ಪಂಪ್ಗಳನ್ನು ಹಾಕೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತಾ ಇದ್ದೀವಿ ಸರ್, ಸಬ್ಮಿಟ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರೇನು ಸರ್? ಸೊ ನಾನು ಪುಟ್ಟಯ್ಯ ಅಂತ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.